ನಮ್ಮನೆ ಸ್ಟೈಲಲ್ಲಿ ಮಾಡ್ತಾ ಇರೋದು. ನೋಡಿ, 2 ಮಸಾಲಾನು ರೆಡಿ ಆಗಿದೆ. ಮಟನ್ ಸಾಂಬಾರ್. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಸ್ಪೆಷಲ್ ಮಟನ್ ಸಾಂಬಾರ್ ಮಾಡ್ತಾ ಇದ್ದೀವಿ. ಹಾಗಾಗಿ ವಿಡಿಯೋ ಮಾಡೋಣ ಅಂತ ಹೇಳಿ ನಮ್ಮನೆ ಸ್ಟೈಲಲ್ಲಿ ಮಾಡ್ತಾ ಇರೋದು. ಎಲ್ಲರೂ ತನುಮಿತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್. ಮಟನ್ ಸಾರಾಗಲಿ ಚಿಕನ್ ಸಾರಾಗಲಿ ಮತ್ತೊಂದು ಬೇರೆ ಸಾಂಬಾರಾಗಲಿ ಮೇಯ್ನ್ ಇರಬೇಕಾಗಿದ್ದು ಮಸಾಲ ರೆಡಿ ಮಾಡ್ಕೊಂಡ್ರೆ ಸಾಂಬಾರು ಹೆಂಗಿದ್ರು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಈರುಳ್ಳಿ, ಕೊತ್ತಂಬರಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಲವಂಗ ಮತ್ತು ಮೆಣಸು ಇಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಮೀಡಿಯಮ್ ನೋಡ್ಕೊಂಡು ತೊಗೊಳ್ಬೇಕು, ಏನೇನು ಯಾವುದಕ್ಕೆ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳಿ. ಇಲ್ಲಿ ನಾನು ತೊಗೊಂಡಿರೋದು ಇಷ್ಟು ಇಂಗ್ರೀಡಿಯೆಂಟ್ಸು. ಇದಕ್ಕೆ ಎಲ್ಲನೂ ಈಗ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಯಾಕೆ ಸಪ್ರೇಟಾಗಿ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಒಂದನಿ ಎಣ್ಣೆ ಬಿಟ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಟನ್ ಸಾಂಬಾರಿಗೆ. ಸೊ ಅದಕ್ಕೆ ನಾನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿನ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾಯಿತು. ಅದು ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಗಿದೆ, ಸುಟ್ಟಿರೋ ಥರನೂ ಕಾಣಿಸ್ತಾ ಇದೆ. ಈ ಈರುಳ್ಳಿ ಸ್ವಲ್ಪ ಬಿಸಿ ಹಾರಿ ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದು ಬಿಸಿನಲ್ಲೇ ಆರಿದ್ರೆ ಅಷ್ಟು ಓಕೆ ಅನಿಸಲ್ಲ, ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಿದ್ರೇ ತುಂಬ ಚೆನ್ನಾಗಿದೆ. ಈ ಕಡೆ ಮಸಾಲ ಕೂಡ ರೆಡಿ ಆಯಿತು. ಅದಕ್ಕೋಸ್ಕರ ಇಲ್ಲಿ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಮ್ಮಿನೇ ಹಾಕ್ಕೊಳ್ಬೇಕು, ಅದು ಮಟನ್ ಬೆಂದಾದ್ಮೇಲೆ ನೀರು ಬಿಟ್ಕೊಳುತ್ತಲ್ಲ. ಸೊ ಅದಕ್ಕೆ ಎಣ್ಣೆ ಕಮ್ಮಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಾಯಿದೆ. ಬಿಸಿ ಆದ ನಂತರ ಟಿಕ್ಕಿಗೆ ಖಾರದ ಪುಡಿ ನಮ್ಮನೇಲಿ ಯೂಸ್ ಮಾಡ್ತಾರೆ, ಅದು ಮೀಡಿಯಮ್ ಖಾರ ಇರುತ್ತೆ. ಸೊ ಅದಕ್ಕೆ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು. ಉರಿನ ಕಮ್ಮಿ ಮಾಡ್ಕೊಂಡು ಹಾಕ್ಕೊಳ್ಬೇಕು, ಇಲ್ಲಾಂದರೆ ಖಾರದ ಪುಡಿ ಹೊತ್ತೋಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ತೊಳೆದಿಟ್ಕೊಂಡಿದ್ದಂಥ ಮಟನ್ ಇದೆಯಲ್ಲ, ಸೊ ಅದನ್ನು ಮಟನ್ ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಜೊತೆಗೆ ಒಂದು 1/4 ಸ್ಪೂನಷ್ಟು ಅರಿಶಿನ ಮತ್ತು ಸಾಂಬಾರು ಪುಡಿ 2 ಸ್ಪೂನು, ಉಪ್ಪು 2 ಸ್ಪೂನು ಹಾಕ್ಕೊಂಡು, ಜೊತೆಗೆ ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಸಾಂಬಾರು ಮಾಡ್ತಿರೋದಲ್ವ, ಸೊ ಹಾಗಾಗಿ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕಿದ್ರೆ 2-3 ಎಲೆ ಅದರಲ್ಲೂ ಉದುರಿಸ್ತಾರೆ. ಮಸಾಲೆ ಹಾಕೋಕ್ಕಿಂತ ಮುಂಚೆ ಖಾರದ ಪುಡಿ, ಉಪ್ಪು, ಸಾಂಬಾರು ಪುಡಿ, ಎಣ್ಣೆ ಹಾಕಿದ್ದೀವಲ್ಲ, ಅದ್ರ ಜೊತೆಗೆ ಇದು ಚೆನ್ನಾಗಿ ಮಿಕ್ಸ್ ಆಗಿ ಬೇಯಬೇಕು. ಒಂದು 1/4 ಗಂಟೆ ನೀರು ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ನಾವು ಇನ್ನೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಸೆಕೆಂಡ್ ಮಸಾಲ 4 ಟೊಮೊಟೊ, ಅರ್ಧ ಹೋಳು ಕಾಯಿ, ಇಷ್ಟೇ ಸಾಕು. ಜಾಸ್ತಿ ಕಾಯಿ ಹಾಕಿದ್ರೆ ಸ್ವೀಟ್ ಬರುತ್ತೆ. ಈರುಳ್ಳಿನೂ ಅಷ್ಟೇ, ಅದಕ್ಕೆ ಒಂದೇ ಈರುಳ್ಳಿ ಹಾಕಿರೋದು. ಇವಾಗ ಕಾಯಿ ಮತ್ತು ಟೊಮೊಟೊ ಹಾಕಿ ರುಬ್ಕೊಳ್ತಾ ಇದ್ದೀನಿ, ಸ್ವಲ್ಪ ನೀರು ಹಾಕ್ಕೊಂಡು. ಇವಾಗ ಕಾಯಿ, ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ, ಕಾಯಿ ಟೊಮೊಟೊ ಹಾಕಿ ರುಬ್ಬಿರೋ ಅಂಥ ಮಸಾಲ ಇದು ಫಸ್ಟ್ ಮಸಾಲ, ಇದು ಸೆಕೆಂಡ್ ಮಸಾಲ. ಓಕೆ, ಇವಾಗ 2 ಮಸಾಲ ಕೂಡ ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಮೊದಲು ಗ್ರೀನ್ ಮಸಾಲ ಹಾಕ್ಕೊತಿದ್ದೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಮಟನ್ನು ನೀರು ಬಿಟ್ಕೊಳ್ಳೋವರೆಗೂ ಬೆಂದಿದೆಯಾ ಅಂತ ನೋಡಿಕೊಂಡು ನಂತರ ನಾವು ಗ್ರೀನ್ ಮಸಾಲ ಹಾಕ್ಕೊಳ್ಬೇಕು. ಸೊ ಅದಕ್ಕೆ ನಾನು ಇವಾಗ ಗ್ರೀನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಮಟನ್ನು ಎಣ್ಣೆ ಒಳಗೆ ಚೆನ್ನಾಗಿ ಬೆಂದು ನೀರು ಬಿಟ್ಕೊಂಡಿದ್ದೆ. ಕುಕ್ಕರನ್ನು ಹತ್ತಿರುತ್ತೆ ಇವಾಗಲೇ. ಅದಕ್ಕೆ ಸ್ವಲ್ಪ ನೀರು ಬಿಟ್ಕೊಂಡ್ಮೇಲೆ ಈ ಒಂದು ಗ್ರೀನ್ ಮಸಾಲನ ಹಾಕ್ಕೊಳ್ಬೇಕು. ಜಾರಲ್ಲಿದ್ದಂಥ ಮಸಾಲ ಕೂಡ ವೇಸ್ಟ್ ಮಾಡ್ದಂಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಅದಕ್ಕೆ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಬೇಯೋದಕ್ಕೆ ಅಂತ ನೋಡಿ ಇವಾಗ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ವಿಶಲ್ ಮುಚ್ತಾ ಇದ್ದೀನಿ. ಮುಚ್ಚ್ರಿ ನೀವು. ಇವಾಗ ಅದು ಒಂದು 4 ವಿಶಲ್ ಕೂಗಬೇಕು. ಹಾಗಾಗಿ 4 ಹಾಕ್ಬೇಕಮ್ಮ. ಮಟನ್ ಸಾರಿಗೆ 5 ಆಗುತ್ತೆ. ಮಟನ್ ಸಾಂಬಾರ್ ಮಿನುಗುತ್ತಾರೋ ಕಲ್ಪನಾ ಥರ ಮಿನುಗ್ತಿದ್ದಾವೆ ಇಲ್ಲಿ ಮಟನ್ಗಳು. ಬೆಂದಿದೆಯಾ ನೋಡಮ್ಮ. ಎಷ್ಟು ವಿಷಲ್ ಹಾಕ್ಸಿರೋದು ಹೇಳಿ? 4. ಸೊ ಇವಾಗ ಮಟನ್ ಬೆಂದಿದೆ. ವಿಷಲ್ ಹಾಕ್ಸಿದ್ವಿ, 5 ವಿಷಲ್ ಹಾಕ್ಸಿದ್ವಿ. ಇವಾಗ ಈ ಕುಕ್ಕರ್ನ ಕೆಳಗಿಟ್ಟು ಆಫ್ ಮಾಡಿ ಅದನ್ನು ಮತ್ತೆ ಮೇಲಿಡ್ತಾ ಇದ್ದೀವಿ. ಯಾಕೆಂದರೆ ಗ್ಯಾಸ್ ಹಚ್ಕೋಬೇಕಾಗಿತ್ತಲ್ಲ, ಸೊ ಅದಕ್ಕೆ ತೆಗೆದು ಓಪನ್ ಮಾಡಿ ನೋಡಿದ್ವಿ. ಮಟನ್ನು ಸ್ವಲ್ಪ ಬೇಯಬೇಕಾಗಿತ್ತು, ಇನ್ನೂ 5 ವಿಷಲ್ ಹಾಕ್ಸಿದ್ರೂ ಬೇಯಬೇಕಾಗಿತ್ತು. ನೋಡಿ, ಇದು ಇವಾಗ ಕುದಿ ಬರ್ತಾ ಇದೆಯಲ್ಲ, ಇದಕ್ಕೆ ನಾವೀಗ ಸೆಕೆಂಡ್ ಮಸಾಲ ಇತ್ತಲ್ಲ, ಟೊಮೊಟೊ ಮತ್ತು ಕಾಯಿ ರುಬ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ಕೊಳ್ಬೇಕು. ಇಲ್ಲಿ ಮಟನ್ ಬೆಂದಿದೆಯಾ ಮತ್ತು ಉಪ್ಪು ಖಾರ ಹತ್ತಿದೆಯಾ ಅಂತ ನೋಡೋಣ ಅಂತ ಅಮ್ಮಗೆ ಒಂದು ತೆಗ್ದಿಡಿ ಅಂತ ಹೇಳಿದೆ. ಸೊ ಅದಕ್ಕೆ ಅವರು ನನಗೊಂದು ತೆಗ್ದಿಟ್ಟಿದ್ದಾರೆ. ಬೇಡ ಎಂದು ಮಾಡಾಯ್ತು, ನಾವು ಕೊಡಲು ಇನ್ನೊಂದು ಸ್ವಲ್ಪ ಬೇಯಬೇಕಲ್ಲ, ಸುಡ್ತಿದೆ. ನೋಡಿದ್ವಿ, ಇನ್ನೊಂದು ವಿಷಲ್ ಹಾಕ್ಸಿದ್ರೆ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ನೋಡಿ. ಅದಕ್ಕೋಸ್ಕರ ವಿಷಲ್ ಮುಚ್ಚಿದ್ದೀವಿ. 1 ವಿಷಲ್ ಆದಮೇಲೆ ತೆಗೆಯೋದು.
ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಟೇಸ್ಟ್ ಸಕ್ಕತ್ತಾಗಿದೆ, ಕಾಣಿಸಲ್ಲ. ಇದು ಆವಾಗಲೇ ಕಾಯಿ ಟೊಮೊಟೊ ರುಬ್ಬಿದ್ವಲ್ಲ, ಸೆಕೆಂಡ್ ಮಸಾಲ ಇವಾಗ ಹಾಕ್ತಾ ಇದೀವಿ. ಪಾತ್ರೆ ಮಾಡತ್ಲೆ ಯಾರು ಕಣ್ಣಾಕ್ಬೇಡಿ. ನಮ್ಮನೆ ಮಟನ್ ಸಾಂಬಾರ್ಗೆ, ಸಂಡೇ ಸ್ಪೆಷಲ್ ಮಟನ್ ಸಾಂಬಾರ್ಗೆ, ಓಕೆನಾ? ನೀರು ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ. ತೀರಾ ತೆಳುಗು ಇರಬಾರ್ದು, ತೀರಾ ಗಟ್ಟಿಗೂ ಇರ್ಬೋದು, ಮೀಡಿಯಮ್ ಆಗಿರಬೇಕು. ಮುದ್ದೆಗೆ ಸಕ್ಕತ್ತಾಗುತ್ತೆ. ನಮ್ಮನೇಲಿ ಸ್ವಲ್ಪ ತೆಳು ಇರಬೇಕು, ನಿಮ್ಮನೇಲಿ ಹೆಂಗಿರುತ್ತೆ ಹಂಗೆ ಮಾಡ್ಕೊಳ್ಳಿ. ತೆಳು ಅಂದರೆ ಮುದ್ದೆಗೆ ಕನ್ಸಿಸ್ಟೆನ್ಸಿ ಮೀಡಿಯಮ್ ಆಗಿ, ತುಂಬ ತೆಳು ಹಾಕಲ್ಲ ನಾವು. ಸಾಕಮ್ಮ. ಅದು ಇನ್ನೊಂದ್ಸರಿ ವಿಷಲ್ ಹಾಕ್ಸ್ತೀವಿ. ಮಟನ್ ಸಾಂಬಾರಿಗೆ ಆಗಲಿ ಚಿಕನ್ ಸಾಂಬಾರಿಗೆ ಆಗಲಿ ನೀರು ಮೇನ್ ಇರಬೇಕು. ಜಾಸ್ತಿ ನೀರಾದರೆ ಅಷ್ಟು ಚೆನ್ನಾಗಲ್ಲ, ಬಟ್ ಚೆನ್ನಾಗುತ್ತೆ. ಟೇಸ್ಟು ಓಕೆ ಥರ ಇರುತ್ತೆ. ಸೊ ಅದಕ್ಕೆ ಮೀಡಿಯಮ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಟೇಸ್ಟ್ ನೋಡ್ಬಿಟ್ಟು ನೆಕ್ಸ್ಟು ಇನ್ನೂ ಒಂದು 2-3 ವಿಷಲ್ ಹಾಕ್ಸ್ಕೊಳ್ಳೋಣ ಅಂತ, ಯಾಕೆಂದರೆ ಅದು ಬೆಂದಿಲ್ಲ. ಸೊ ಅದು ಇವಾಗ ಮಟನ್ ಸಾಂಬಾರು ರೆಡಿಯಾಗಿದೆ ನಮ್ಮನೇಲಿ. ನೋಡಿ, ಬಾಯಲ್ಲಿ ನೀರು ಬರ್ತಿದೆ ನನಗೆ. ನೋಡ್ತಾ ಇದೆ ಎಷ್ಟು ಚೆನ್ನಾಗಿದೆ ಮಟನ್ ಸಾಂಬಾರು. ಈ ಥರ ಸೂಪರಾಗಿರೋ ಮಟನ್ ಸಾಂಬಾರು ಮಾಡಬೇಕು ಅಂದರೆ ಏನೇನು ರೆಸಿಪಿ ಹಾಕಬೇಕು, ಏನೇನು ಅನ್ನೋದನ್ನು ನೋಡ್ಕೊಂಡಿದ್ದೀರಲ್ಲ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ತುಂಬಾ ಕನ್ಸಿಸ್ಟಾಗಿ ಎಲ್ಲ ಚೆನ್ನಾಗಿದೆ, ಸಖತ್ತಾಗಿದೆ ನೋಡಿ. ಇವಾಗ ನಾನು ಊಟ ಮಾಡೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಸಾಂಬಾರು ರೆಡಿಯಾಗಿದೆ. ಇವಾಗ ತಿಂದು ಟೇಸ್ಟ್ ನೋಡಬೇಕು. ಅದ್ರ ಜೊತೆಗೆ ಸೌತೆಕಾಯಿ ಈರುಳ್ಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲ. ಸೊ ಅದಕ್ಕೆ ಸೌತೆಕಾಯಿ ಈರುಳ್ಳಿನೂ ತೊಗೊಂಡಿದ್ದೀನಿ. ಆ್ಯಂಡ್ ಈ ಒಂದು ರೆಸಿಪಿನ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಡೆಫಿನೆಟ್ಲಿ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ತುಂಬ ಈಸಿ ಕೂಡ ಇದೆ ಸಾಂಬಾರು ಮಾಡೋದು. ಈಗ ನೋಡೋಣ ಊಟ ಮಾಡೋಣ, ಟೇಸ್ಟು ಯಾವ ಥರ ಬೆಂದಿದೆ ಏನು ಅಂತ ಗೊತ್ತಾಗುತ್ತೆ. ನೋಡಿದ್ರಲ್ಲ, ಸುಡ್ತಾ ಇದೆ. ಸೊ ಅದಕ್ಕೆ ತಿನ್ನೋಕ್ಕಾಗ್ತಾಯಿಲ್ಲ. ಚೆನ್ನಾಗಿ ಬಂದಿದೆ. ಸುಡ್ತಾ ಇಲ್ಲ. ಹಮ್ಮಿ ಸೂಪರಾಗಿದೆ ಮಟನ್ ಸಾಂಬಾರು. ನೀವು ಕೂಡ ಈ ಸಾಂಬಾರು ಟ್ರೈ ಮಾಡಿ ನೋಡಿ. ಸೀರಿಯಸ್ಲಿ ಸಖತ್ತಾಗಿದೆ ಸಾಂಬಾರು. ಮಟನು ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿ. ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ನಿಮಗೆ ಎಷ್ಟು ಚೆನ್ನಾಗಿದೆ ಇದು ಮಟನ್ನು ಅಂತ. ಸಖತ್ತಾಗಿದೆ ಸಾಂಬಾರು. ಕಲರ್ ಮಾತ್ರ ಪಲಾವ್ ತರ ಕಾಣ್ತಿದೆ, ಆದ್ರೆ ಇದು ಫ್ರೈಡ್ ರೈಸ್ ಗಾಯ್ಸ್. ಫ್ರೈಡ್ ರೈಸ್ 100ಕ್ಕೆ ಎಷ್ಟು? 100 ಯಪ್ಪ. ನೀವು